ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಲಕ್ಷ್ಮೀ ದೇವಿಯ ಪತಿಯಾದ ವಿಷ್ಣು ದೇವರನ್ನೇ ಲಕ್ಷ್ಮೀ ದೇವಿಗೆ ಏಕೆ ಶಾಪ ನೀಡಿದ್ದನೆಂದು ಈ ಕಥೆಯಲ್ಲಿ ತಿಳಿಯೋಣ. ವಿಷ್ಣು ದೇವನು ಸೃಷ್ಟಿಯ ರಕ್ಷಕನು. ಲಕ್ಷ್ಮೀ ದೇವಿ ಸಂಪತ್ತಿನ ಒಡತಿಯಾಗಿದ್ದಾಳೆ. ವಿಷ್ಣು ಮತ್ತು ಲಕ್ಷ್ಮಿ ಪತಿ ಪತ್ನಿಯಾಗಿ ಸಂಸಾರವನ್ನು ನಡೆಸಿದರು. ಆದರೆ ವಿಷ್ಣು ದೇವ ತನ್ನ ಪತ್ನಿ ಲಕ್ಷ್ಮೀ ದೇವಿಗೆ ಶಪಿಸಲು ಕಾರಣವೇನು? ಲಕ್ಷ್ಮೀ ದೇವಿ ಶಾಪಕ್ಕೆ ಗುರಿಯಾದ ಕತೆ. ಸೃಷ್ಟಿಯಲ್ಲಿನ ನಿಯಮಗಳನ್ನು ಪ್ರತಿಯೊಬ್ಬರೂ ಪಾಲಿಸಲೇಬೇಕು, ಏಕೆಂದರೆ ಈ ನಿಯಮಗಳು ಪ್ರತಿಯೊಬ್ಬರಿಗೆ ಒಂದೇ ಆಗಿರುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಕಥೆಗಳ ಮೂಲಕ ಅನೇಕ ಉದಾಹರಣೆಗಳನ್ನು ನೀಡಲಾಗುತ್ತದೆ. ವಿಷ್ಣು ಪುರಾಣದಲ್ಲಿ ಇದರ ಉಲ್ಲೇಖವಿದೆ. ವಿಷ್ಣು ಪುರಾಣದ ಕಥೆಯ ಪ್ರಕಾರ ಒಮ್ಮೆ ಲಕ್ಷ್ಮೀ ದೇವಿಯು ತನ್ನ ತಪ್ಪಿನಿಂದ ಭೂಮಿಯಲ್ಲಿ ಜನಿಸಬೇಕಾಯಿತು. ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಈ ಪೌರಾಣಿಕ ಕಥೆಯಲ್ಲಿ ವಿಷ್ಣುವು ಲಕ್ಷ್ಮೀ ದೇವಿಯನ್ನು ಶಪಿಸಿದ ಕಾರಣ ಲಕ್ಷ್ಮೀ ದೇವಿಯು ಭೂಮಿ ಮೇಲೆ ತೋಟಗಾರನ ಮನೆಯಲ್ಲಿ ಜನಿಸಬೇಕಾಯಿತು. ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಆ ಪೌರಾಣಿಕ ಕಥೆ ಈ ವಿಡಿಯೋದಲ್ಲಿ ನಿಮಗೆ ಹೇಳುತ್ತೇನೆ. ವಿಷ್ಣು ಪುರಾಣದಲ್ಲಿ ಒಂದು ಕಥೆ ಪ್ರಕಾರ ಒಮ್ಮೆ ವಿಷ್ಣು ದೇವನು ಭೂಮಿಯಲ್ಲಿ ಸಂಚಾರ ಮಾಡಲು ಬಯಸಿದನು. ತಾನು ಭೂಮಿಗೆ ಹೋಗಿ ತನ್ನ ಕೆಲವು ಭಕ್ತರ ಜೀವನವನ್ನು ಹತ್ತಿರದಿಂದ ನೋಡಬೇಕೆಂದು ಲಕ್ಷ್ಮೀ ದೇವಿಗೆ ಹೇಳಿದನು. ಇದನ್ನು ಕೇಳಿ ಲಕ್ಷ್ಮೀ ದೇವು ಉತ್ಸುಕಳಾದಳು ಹಾಗೂ ವಿಷ್ಣು ದೇವನನ್ನು ಕುರಿತು ತಾನು ಕೂಡ ನಿಮ್ಮೊಂದಿಗೆ ಭೂಮಿಯಲ್ಲಿ ಸಂಚಾರ ಮಾಡಬೇಕು ಎಂದು ಹಠಕ್ಕೆ ಬಿದ್ದಳು. ಭೂಮಿಗೆ ಬರುವ ಮುನ್ನ ವಿಷ್ಣು ದೇವನು ಲಕ್ಷ್ಮಿಗೆ ಕೆಲವೊಂದು ಷರತ್ತುಗಳನ್ನು ವಿಧಿಸುತ್ತಾನೆ. ಇದರ ಪ್ರಕಾರ ಲಕ್ಷ್ಮೀ ದೇವಿಯು ದೂರದಲ್ಲಿ ನಿಂತುಕೊಂಡೇ ಭೂಮಿಯ ಪ್ರಕೃತಿಯನ್ನು ನೋಡಬೇಕು ಮತ್ತು ನೀನು ನನ್ನನ್ನು ಕೂಡ ಸ್ಪರ್ಶಿಸಬಾರದು ಎಂದು ಹೇಳುತ್ತಾನೆ. ವಿಷ್ಣು ದೇವನ ಈ ಷರತ್ತಿನ ಒಪ್ಪಿ ಲಕ್ಷ್ಮೀ ದೇವಿಯು ವಿಷ್ಣುವೊಂದಿಗೆ ಭೂಲೋಕಕ್ಕೆ ಬರುತ್ತಾಳೆ. ಲಕ್ಷ್ಮೀ ದೇವಿಯು ಭಗವಾನ್ ವಿಷ್ಣುವಿನೊಂದಿಗೆ ಭೂಮಿಯನ್ನು ತಲುಪಿದಾಗ ಭೂಮಿಯ ಮೇಲೆ ಮಳೆಗಾಲವು ಆಗಮಿಸಿತ್ತು. ಆದುದರಿಂದ ವಾತಾವರಣ ತುಂಬಾ ಹಸಿರಿನಿಂದ ಲಕ್ಷ್ಮೀ ದೇವಿಯು ಭೂಮಿ ಮೇಲಿನ ಹಸಿರನ್ನು ಕಂಡು ತುಂಬಾ ಸಂತೋಷಪಟ್ಟಳು. ಅಡ್ಡಾಡುತ್ತಿರುವಾಗ ಲಕ್ಷ್ಮೀ ದೇವು ಉದ್ಯಾನವನ್ನು ತಲುಪಿದಳು. ಅಲ್ಲಿ ಗುಲಾಬಿ ಹೂಗಳು ಬೆಳೆದಿದ್ದರನ್ನು ಅವಳು ನೋಡಿ ಮೈಮರೆತು ಒಂದು ಗುಲಾಬಿ ಹೂವನ್ನು ಕಿತ್ತುಕೊಳ್ಳುತ್ತಾಳೆ. ಗುಲಾಬಿ ಹೂವನ್ನು ಕಿತ್ತುಕೊಂಡ ನಂತರ ಲಕ್ಷ್ಮೀ ದೇವಿ ಅದರ ಪರಿಮಳವನ್ನು ಆನಂದಿಸಲು ಪ್ರಾರಂಭಿಸಿದಳು. ಲಕ್ಷ್ಮೀ ದೇವಿಯ ಕೈಯಲ್ಲಿದ್ದ ಗುಲಾಬಿಯನ್ನು ಕಂಡ ವಿಷ್ಣು ಲಕ್ಷ್ಮೀ ದೇವಿಗೆ ಹೀಗೆ ಹೇಳಿದನು: ದೇವಿ, ನೀನು ಭೂಮಿಯಲ್ಲಿ ಏನನ್ನು ಮುಟ್ಟಬಾರದು ಎಂದು ನಾನು ನಿನಗೆ ಹೇಳಿದ್ದೆ. ಆದರೆ ನೀನು ನನ್ನ ಮಾತನ್ನು ನಿರ್ಲಕ್ಷಿಸಿ ಈ ಗುಲಾಬಿ ಹೂವನ್ನು ತೆಗೆದುಕೊಂಡರೆ ಈಗ ಸಂಪೂರ್ಣ ಗುಲಾಬಿ ತೋಟವೇ ನಾಶವಾಗಿದೆ. ಈ ತೋಟ ನನ್ನ ಭಕ್ತರೊಬ್ಬರಿಗೆ ಸೇರಿದ್ದು. ಅವರು ತಮ್ಮ ಜೀವನೋಪಾಯಕ್ಕಾಗಿ ಈ ಸಣ್ಣ ತೋಟವನ್ನು ಅವಲಂಬಿಸಿದ್ದಾರೆ. ಭಗವಾನ್ ವಿಷ್ಣುವಿನ ಮಾತನ್ನು ಕೇಳಿದ ನಂತರ ಲಕ್ಷ್ಮೀ ದೇವಿಯು ಅಹಂಕಾರದಿಂದ ಉತ್ತರಿಸಿದಳು: ಪ್ರಭು, ನೀನು ವ್ಯರ್ಥವಾಗಿ ಕೋಪಗೊಳ್ಳುತ್ತಿರುವೆ. ಇದು ಬೆಲೆ ಬಾಳುವ ವಸ್ತುವಲ್ಲ, ಇದು ಕೇವಲ ಹೂ. ನಾನು ಮನಸ್ಸು ಮಾಡಿದರೆ ನಿನ್ನ ಭಕ್ತನು ಈ ಚಿಕ್ಕ ಉದ್ಯಾನದಿಂದ ತುಂಬಾ ಹಣವನ್ನು ಸಂಪಾದಿಸಬಹುದು, ಈ ಜಗತ್ತಿಗೆ ಸಂಪತ್ತು ಹೊಂದಿದ್ದ ವ್ಯಕ್ತಿವಾಗಬಹುದು ಎಂದು ಉತ್ತರಿಸುತ್ತಾಳೆ. ಲಕ್ಷ್ಮೀ ದೇವಿಯ ಮಾತು ಕೇಳಿ ವಿಷ್ಣು ದೇವನು ತುಂಬಾ ಕೋಪಗೊಳ್ಳುತ್ತಾನೆ ಹಾಗೂ ಲಕ್ಷ್ಮೀ ದೇವಿ ಈ ವಸ್ತುವಿನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಬೇಕೆನ್ನುವ ಉದ್ದೇಶದಿಂದ ಆಕೆಯನ್ನು ಶಪಿಸುತ್ತಾನೆ. ನಾನು ನಿನ್ನನ್ನು ಈ ಭೂಮಿಯ ಮೇಲೆ ಬಿಟ್ಟು ಹೋಗುತ್ತಿದ್ದೇನೆ. ನೀನು ಹಣವಿಲ್ಲದೆ ಹೇಗೆ ಬದುಕುವುದು ಎಂಬುದು ಕಲಿತುಕೊಳ್ಳಬೇಕು. ನೀನು ಯಾವ ಮಾಲಿಯ ತೋಟದಲ್ಲಿ ಹೂವನ್ನು ಅವನು ಅನುಮತಿ ಇಲ್ಲದೆ ಕಿತ್ತು ಹಾಕಿದೆಯೋ ಅವನ ಮನೆಯಲ್ಲಿ ಇರಬೇಕು. ಆ ಮಾಲಿಯ ಕಷ್ಟದ ಜೀವನವನ್ನು ಹತ್ತಿರದಿಂದ ನೋಡುವ ಮೂಲಕ ಅವನ ಕಷ್ಟದಲ್ಲೂ ನೀನು ಭಾಗಿಯಾಗುವ ಮೂಲಕ ವಸ್ತುವಿನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವಂತ ಆಗಲಿ ಎಂದು ಶಪಿಸುತ್ತಾನೆ. ಆಗ ಲಕ್ಷ್ಮೀ ದೇವಿ ಚಿಕ್ಕ ಮಗುವಿನ ರೂಪಕ್ಕೆ ಬರುತ್ತಾಳೆ. ಚಿಕ್ಕ ಹುಡುಗಿಯ ರೂಪದ ಪಡೆದ ತಕ್ಷಣ ಲಕ್ಷ್ಮೀ ದೇವಿ ಹೂವಿನ ತೋಟದಲ್ಲಿ ಕುಳಿತು ಅಳಲು ಆರಂಭಿಸಿದಳು. ತೋಟಕ್ಕೆ ಬಂದ ಮಾಲಿ ಅನಾಥ ಹುಡುಗಿಯ ಮೇಲೆ ಅಪಾರ ಅನುಕಂಪ ತೋರಿಸಿ ಆ ಹುಡುಗಿಯನ್ನು ಮಗಳೆಂದು ಮನೆಗೆ ಕರೆದುಕೊಂಡು ಬಂದನು. ಮಾಲಿ ಹೆಂಡತಿಗೂ ಮಗಳು ಸಿಕ್ಕಿದ್ದರಿಂದ ತುಂಬಾ ಸಂತೋಷವಾಯಿತು. ಇದಾದ ನಂತರ ತೋಟಗಾರನ ದಿನಗಳು ಬದಲಾದವು. ಲಕ್ಷ್ಮೀ ದೇವಿಯು ಹಣ ಮತ್ತು ಶ್ರಮದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದಳು. ತೋಟಗಾರನ ಆದಾಯ ಹೆಚ್ಚಾಗತೊಡಗಿತು. ಲಕ್ಷ್ಮೀ ದೇವಿಯು ಅದೃಷ್ಟದಿಂದ ತೋಟಗಾರನು ಶ್ರೀಮಂತನಾದನು ಮತ್ತು ಈ ರೀತಿಯಾಗಿ ಶಾಪಕಾಲದ ಅಂತ್ಯವರೆಗೂ
ಶ್ರೀ ವಿಷ್ಣುವಿನ ಭಕ್ತನು ಸಮೃದ್ಧಿ ಹೊಂದಿದ್ದನು ಮತ್ತು ಲಕ್ಷ್ಮೀ ದೇವು ಸಹ ಪಾಠವನ್ನು ಕಲಿತಳು. ಶಾಪವು ಮುಗಿದ ತಕ್ಷಣ ವಿಷ್ಣು ದೇವನು ತೋಟಗಾರ ಮನೆಗೆ ಬಂದು ಮತ್ತು ಎಲ್ಲ ಕಥೆಯನ್ನು ಹೇಳಿದ ನಂತರ ಲಕ್ಷ್ಮೀ ದೇವಿಯನ್ನು ತನ್ನೊಂದಿಗೆ ವೈಕುಂಠಕ್ಕೆ ಕರೆದುಕೊಂಡು ಹೋದನು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.